ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮನಿ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಆಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ನಿಫ್ಟಿ 24,270 ಲೆವೆಲ್ಗೆ ಕ್ಲೋಸಿಂಗ್ನ ಕೊಟ್ಟಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ 57,938 ಲೆವೆಲ್ಗೆ ಕ್ಲೋಸಿಂಗ್ನ ಕೊಟ್ಟಿದೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಕ್ಲೋಸಿಂಗ್ನ ನೀವು ನೋಡ್ತಾ ಹೋದರೆ ರೆಡ್ಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಅದೇ ನಾನೇನಾದರೂ ವೀಕ್ಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ಸೊ ನೀವಿಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ದೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ರೆಡ್. ಅದೇ ರೀತಿ ನಿಫ್ಟಿಲಿ ನೀವು ಇಲ್ಲಿ ನೋಡ್ಬೋದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಆಲ್ಮೋಸ್ಟ್ ದೋಜಿ ಅಂತಲೇ ಕರಿಬೋದು, ಬಿಕಾಸ್ ಎರಡು ಕಡೆ ನಮ್ಗೆ ಬಿಕ್ಕಿದೆ, ಬಟ್ ಬಾಡಿ ಸ್ವಲ್ಪ ದೊಡ್ಡದಾಗಿದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ನಾವು ಡೈಲಿ ಅನಾಲಿಸಿಸ್ ಮಾಡೋದಾದ್ರೆ ಇನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮಂಡೇ. ಸೊ ನೆಗೆಟಿವ್ ಕ್ಯಾಂಡಲ್ ಆಗಿರೋದ್ರಿಂದ ಇನ್ ಕೇಸ್ ನಿಫ್ಟಿಲಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ನಾವು ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ 24,200ವರೆಗೂ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಅಂದರೆ 20-30 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದೆ ಅಂತಂದರೆ ಸೊ ಫರ್ದರ್ ಡೌನ್ಫಾಲ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ನಾವು ನೋಡೋದಾದರೆ ಪ್ರೀವಿಯಸ್ ಕ್ಯಾಂಡಲ್ ಮತ್ತು ಕರೆಂಟ್ ಕ್ಯಾಂಡಲ್ ಅಂದರೆ ಏನಿದೆ ಥರ್ಸ್ಡೇ ಫ್ರೈಡೇ ಎರಡು ಕ್ಯಾಂಡಲ್ಲು ನಮಗೆ ರೆಡ್ ಆಗಿರೋದ್ರಿಂದ ಸೊ ಪ್ರೀವಿಯಸ್ ಸ್ವಿಂಗ್ ನಮಗೆ ಎಲ್ಲಿವರೆಗೂ ಬರುತ್ತೆ, ಸರಿಸುಮಾರು ನಮಗೆ 57,500ವರೆಗೂ ಬರುತ್ತೆ. ಅಲ್ಲಿವರೆಗೂ ನಾವು ಬ್ಯಾಂಕ್ ನಿಫ್ಟಿಲಿ ಎಕ್ಸ್ಪೆಕ್ಟ್ನ ಮಾಡಬಹುದು. ಆಪ್ಷನ್ ಚೈನ್ ಅನಾಲಿಸಿಸ್ ಏನು ಹೇಳುತ್ತೆ ಅಂತ ನೋಡೋದಾದರೆ ಸೊ ವೀಕ್ಲಿ ಎಕ್ಸ್ಪೈರಿ ನಾನು ನಿಮ್ಗೆ ಹೇಳಿದೆ 7ನೇ ತಾರೀಕಿದೆ, ಟ್ಯೂಸ್ಡೇ ಇರೋದ್ರಿಂದ ಸೊ 24,300 ಲೆವೆಲ್ಗೆ ನೀವು ನೋಡ್ಬೋದು. ಕಾಲ್ ಸೈಡಲ್ಲಿ 1,67,273 ಓಪನ್ ಇಂಟ್ರೆಸ್ಟ್ ಇದೆ. ಬಟ್ ಅದೇ ರೀತಿ ಪುಟ್ ಸೈಡ್ ಕೂಡ 95,985 ಇದೆ. ಸೊ ಸ್ವಲ್ಪ ಪುಟ್ ಸೈಡ್ ನೋಡೋಕ್ಕೆ ಹೋದರೆ ಸೊ ಟಫ್ ಫೈಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಓನ್ಲಿ ಇಫ್ ಇಟ್ ಸಸ್ಟೈನ್. ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಬೋದು ಅಥವಾ ಗ್ಯಾಪ್ ಅಪ್ ಓಪನ್ ಆಗ್ಬೋದು. 24,300 ಲೆವೆಲ್ನ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ನ ನಾವು ಎಲ್ಲಿ ನೋಡ್ಬೋದು ಅಂದರೆ 24,400ನ ನೋಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಫರ್ದರ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅಂದರೆ 24,500 ಲೆವೆಲ್ಗೆ ಬರುತ್ತೆ. ಬಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ನೋಡೋದಾದರೆ ಆಲ್ಮೋಸ್ಟ್ 24,500 ಅಂತಲೇ ಕರ್ಬೋದು. ತುಂಬ ಡಿಫ್ರೆನ್ಸ್ ಏನಿಲ್ಲ, 1,74,995, ಇಲ್ಲಿ 1,75,539. ಮಂಡೇ ಮತ್ತು ಟ್ಯೂಸ್ಡೇ ತುಂಬ ಕ್ರೂಷಿಯಲ್ ಅಂತಲೇ ಹೇಳ್ಬೋದು. 24,300 ಏನಾದ್ರು ಸಸ್ಟೈನ್ ಆದರೆ 24,600 ನಮಗೆ ನೋಡೋಕ್ಕೆ ಸಿಗುತ್ತೆ. 24,000 ಏನಾದ್ರು ಸಸ್ಟೈನ್ ಆಗ್ತಾ ಹೋದರೆ 25,000 ನಮಗೆ ತುಂಬ ಕ್ರೂಷಿಯಲ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ನ ನಾವಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ 24,300 ಹೋಲ್ಡ್ ಮಾಡದೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ನಾವಲ್ಲಿ ಖಂಡಿತವಾಗ್ಲೂ 24,200 ಲೆವೆಲ್ನ ಇಲ್ಲಿ ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ 24,000 ಏನಿದೆ ತುಂಬ ಕ್ರೂಷಿಯಲ್ ಆಗುತ್ತೆ. ನಾನು ಹಿಂದಿನ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ 24,000 ತುಂಬ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ನೀವು ಮಂತ್ಲಿ ಆಪ್ಷನ್ ಚೈನ್ ಕೂಡ ನೋಡಿದ್ರು ಕೂಡ ಅದನ್ನೇ ಹೇಳ್ತಾ ಇದೆ. ನಿಫ್ಟಿಲಿ 24,000 ತುಂಬ ಸಿಗ್ನಿಫಿಕೆಂಟ್ ಓಪನ್ ಇಂಟ್ರೆಸ್ಟ್ ನೋಡೋಕೆ ನಮಗೆ ಸಿಗ್ತಾ ಇದೆ. ಇನ್ ಕೇಸ್ ನಮಗೆ 24,000 ಹೋಲ್ಡ್ ಆಗಿಲ್ಲ ಅಂತಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಲೋವರ್ ಲೆವೆಲಲ್ಲಿ ಅಂತಂದರೆ 24,700, 600, 500ನ ತುಂಬ ಕ್ವಿಕ್ಕಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿಲಿ 50,000, 57,000 ತುಂಬ ಕ್ರೂಷಿಯಲ್ ಆಗುತ್ತೆ. ಇನ್ ಕೇಸ್ 57,000 ಏನಾದ್ರು ಹೋಲ್ಡ್ ಮಾಡ್ತಾ ಇಲ್ಲ ಅಂತಂದರೆ 56,000 ಮತ್ತು 55,000ನ ನಾವು ಬ್ಯಾಂಕ್ ನಿಫ್ಟಿಲಿ ಎಕ್ಸ್ಪೆಕ್ಟ್ನ ಮಾಡ್ಬೋದು. ನೆಕ್ಸ್ಟ್ ವೀಕಿಗೆ ಮತ್ತು ಕಮಿಂಗ್ ಡೇಸಲ್ಲಿ ನಿಮ್ಮ ವ್ಯೂ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.